ಅಜಿತ್ ಪವಾರ್ 1. ಮಹಾರಾಷ್ಟ್ರದಲ್ಲಿ NDA ನಂಬರ್ಗಳು ಬದಲಾಗ್ತಾ ಇವೆ. INDIA ಒಕ್ಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಭಾರಿ ಮುನ್ನಡೆ ಸಿಗ್ತಾ ಇದೆ. INDIA ಒಕ್ಕೂಟದ ನಂಬರ್ಸ್ಗಳು 11 ಗಂಟೆಯ ನಂತರ ಮತ್ತೆ ಹೆಚ್ಚಿಗೆ ಆಗ್ತಾ ಇವೆ. 229 ಕ್ಷೇತ್ರಗಳಲ್ಲಿ INDIA ಒಕ್ಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೇರಳ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡಿಂಗ್ನಲ್ಲಿದೆ. ಕಾಂಗ್ರೆಸ್ 17, 1 LDF. ಇಲ್ಲಿ ಎಕ್ಸಿಟ್ ಪೋಲ್ಸ್ಗಳು ಹೇಳದಂತೆ ಬಂದಿದೆ ಅಂತ ಹೇಳ್ಬೋದು. ಕೇರಳ. ಕರ್ನಾಟಕ ನೋಡಿ 16 ಬಿಜೆಪಿ ಆಯಿತು. ಡಬಲ್ ಡಿಜಿಟ್ಗೆ ಕಾಂಗ್ರೆಸ್ನ ಲೀಡ್ಗಳು ಮುಟ್ಟಿವೆ. ಕರ್ನಾಟಕ ಲೀಡ್ 10 ಕ್ಷೇತ್ರ ಡಬಲ್ ಡಿಜಿಟ್ಗೆ ಮುಟ್ಟಿದೆ ಕರ್ನಾಟಕದಲ್ಲಿ. ಅದರ ಜೊತೆಗೆ ಇವತ್ತು ಆಂಧ್ರ ಮತ್ತು ಒರಿಸ್ಸಾ 2 ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಕೂಡ ಬರ್ತಾ ಇದೆ. ಆಂಧ್ರ ಲುಕ್ಸ್ ಲೈಕ್ ಜಗನ್ ರೆಡ್ಡಿ ಅವರಿಗೆ ಗಾನ್ ಕೇಸ್. ಚಂದ್ರಬಾಬು ನಾಯ್ಡು ಸ್ವಂತ ಬಲದ ಮೇಲೂ ಅಧಿಕಾರಕ್ಕೆ ಬರಬಲ್ಲರು ಆಂಧ್ರದಲ್ಲಿ. ಅಜಿತ್, ವೆರಿ ಇಂಟ್ರೆಸ್ಟಿಂಗ್ ಈಸ್ ಬಿಜೆಪಿ ಏಕಾಂಗಿ ಮತ್ತು INDIA ಒಕ್ಕೂಟ ಹೆಚ್ಚು ಕಡಿಮೆ ಹತ್ತಿರ ಪ್ಲಸ್ ಆರ್ ಮೈನಸ್ 10 ನಂಬರ್ಸ್ಗಳಲ್ಲಿ ಬರ್ತಾ ಇದೆ. ಕೋಲಾರ ಲೀಡ್ 2000ಕ್ಕೆ ಕುಸಿದಿದೆ. 2278ಕ್ಕೆ ಕುಸಿದಿದೆ ಕೋಲಾರದ ಲೀಡ್. ಎಪ್ಪತ್ತು 70,000 ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಮುನ್ನಡೆಯಲ್ಲಿದ್ರು. 2000ಕ್ಕೆ ಕುಸಿದಿದ್ದಾರೆ. ಆರಂಭದಿಂದಲೂ ನಿರಂತರವಾಗಿ ಮುನ್ನಡೆ ಕಾಯ್ದುಕೊಂಡು ಬಂದ ಮಲ್ಲೇಶ್ ಬಾಬು 2278ರ ಲೀಡ್ಗೆ ಇಳಿದಿದ್ದಾರೆ. ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೀಡನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಕೋಲಾರದಲ್ಲಿ ಮಾತ್ರ JDSನ ಮಲ್ಲೇಶ್ ಬಾಬು 70,000 ಲೀಡ್ಗೆ ಹೋಗಿದ್ರು. 2,000ಕ್ಕೆ JDSನ ಲೀಡ್ ಕುಸಿದಿದೆ. 2278 ಮತಗಳ ಅಂತರ ಮಲ್ಲೇಶ್ ಬಾಬು ಲೀಡ್ನಲ್ಲಿದ್ದಾರೆ. ಮಲ್ಲೇಶ್ ಬಾಬು ಲೀಡ್ ಕೇವಲ 2278. 68,000 ಮತಗಳ ಲೀಡ್ ಮಲ್ಲೇಶ್ ಬಾಬು ಅವರದ್ದು ಕುಸಿದಿದೆ. ಕೋಲಾರ ಕಳೆದ ಬಾರಿ ಬಿಜೆಪಿ ಗೆದ್ದಿದ್ದ ಕ್ಷೇತ್ರ. ತುಮಕೂರಿನಲ್ಲಿ ಸೋಮಣ್ಣ ಲೀಡ್ನಲ್ಲಿದ್ದಾರೆ. ಕೋಲಾರದಲ್ಲಿ ಮಾತ್ರ ತುಮಕೂರಿನಲ್ಲಿ ಸೋಮಣ್ಣ 78,000 ಮತಗಳ ಅಂತರದಿಂದ ಮುಂದಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ಗೆ ಮುಟ್ಟಿದೆ. 16 ಬಿಜೆಪಿ, 10 ಕಾಂಗ್ರೆಸ್, 2 JDS. ಆ 2ರಲ್ಲಿ ಕೂಡ ಕೋಲಾರ ಕೇವಲ 2,000 ಮತಗಳ ಅಂತರದಿಂದ ಮುಂದಿದೆ. ಉತ್ತರ ಪ್ರದೇಶ್ ಬಿಜೆಪಿಗೆ ಈ ಬಾರಿ ಹೆಚ್ಚು ತಲೆನೋವು ತಂದಿರುವ ರಾಜ್ಯ ಉತ್ತರ ಪ್ರದೇಶ್. NDA 36, INDIA ಒಕ್ಕೂಟ 43. ಸತತ 4 ಚುನಾವಣೆಗಳ ಸೋಲಿನ ನಂತರ ಉತ್ತರ ಪ್ರದೇಶದ ನಂಬರ್ಸ್ ಅಪ್ಡೇಟ್ ಆಗ್ತಾ ಇದೆ ಪ್ರಶಾಂತ್. ಬಿಜೆಪಿ ಏಕಾಂಗಿಯಾಗಿ 37ರಲ್ಲಿ ಮುನ್ನಡೆಯಲ್ಲಿದೆ. ಸಮಾಜವಾದಿ ಪಕ್ಷ 33, ಕಾಂಗ್ರೆಸ್ 7. ಅಲ್ಲಿಗೆ 40ರಲ್ಲಿ INDIA, 39ರಲ್ಲಿ ಬಿಜೆಪಿ NDA. ಧಾರವಾಡ 39-40. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.